ನಮಸ್ಕಾರ ವೀಕ್ಷಕರೇ, ಜನರಲ್ ಟಿವಿ ಕನ್ನಡಕ್ಕೆ ಸ್ವಾಗತ. ವೀಕ್ಷಕರೇ, ಇವತ್ತು ತಮಿಳುನಾಡಿನ ರಾಜಕೀಯ ಇತಿಹಾಸದಲ್ಲಿ ಸುವರ್ಣಾಕ್ಷರಗಳಲ್ಲಿ ಬರೆದಿಡುವಂಥ ದಿನ. ಯಾಕಂದರೆ ಕಳೆದ 50 ವರ್ಷಗಳಿಂದ ಕೇವಲ 2 ದ್ರಾವಿಡ ಪಕ್ಷಗಳ ನಡುವೆ ಸುತ್ತುತ್ತಾ ಇದ್ದ ತಮಿಳು ರಾಜಕಾರಣಕ್ಕೆ ಇವತ್ತು ದಳಪತಿ ವಿಜಯ್ ಎಂಬ ಅಲೆ ಅಪ್ಪಳಿಸಿದೆ. ಮೇ 4ರಂದು ಇಡೀ ದೇಶವೇ ಬೆರಗಾಗುವಂತೆ ವಿಜಯ್ ಅವರ ತಮಿಳಿಗ ವೇಟ್ರಿ ಕಳಗಂ ಪಕ್ಷ ಭರ್ಜರಿ ಮುನ್ನಡೆಯನ್ನು ಸಾಧಿಸಿ ಅತಿದೊಡ್ಡ ಪಕ್ಷವಾಗಿ ಹೊರಹೊಮ್ಮುತ್ತಾ ಇದೆ. ಕೇವಲ 2 ವರ್ಷಗಳ ಹಿಂದೆ ಅಸ್ತಿತ್ವಕ್ಕೆ ಬಂದ ಪಕ್ಷವೊಂದು DMK ಮತ್ತು ADMK ಅಂತಹ ದಶಕಗಳ ಇತಿಹಾಸ ಇರುವಂತಹ ಪಕ್ಷಗಳನ್ನು ಧೂಳಿಪಟ ಮಾಡಿ ಅಧಿಕಾರದ ಹೊಸ್ತಿಲಲ್ಲಿ ನಿಂತಿರುವುದು ಒಂದು ಪವಾಡವೇ ಸರಿ. ವಿಜಯ್ ಅವರ ಈ ಅಭೂತಪೂರ್ವ ಗೆಲುವಿಗೆ ಪ್ರಮುಖ ಕಾರಣ ಅವರ ಸೈಲೆಂಟ್ ರಣತಂತ್ರ. ಚುನಾವಣೆಗೆ ಮುನ್ನ ಅವರು ಸಿನಿಮಾ ರಂಗವನ್ನು ಪೂರ್ಣವಾಗಿ ತೊರೆದು ಜನರ ನಡುವೆ ಬಂದಾಗ ಅನೇಕರು ಅದನ್ನು ಗಂಭೀರವಾಗಿ ಪರಿಗಣಿಸಿರಲಿಲ್ಲ. ಆದರೆ ವಿಜಯ್ ಅವರ ವಿಜಯ್ ಮಕ್ಕಳ್ ಏಕಂ ಸಂಘಟನೆ, ಹಳ್ಳಿಯಲ್ಲೂ ಮಾಡಿದ್ದ ಸಮಾಜ ಸೇವೆ ಇವತ್ತು ಮತಗಳ ರೂಪದಲ್ಲಿ ಪರಿವರ್ತನೆಯಾಗಿದೆ. ವಿಶೇಷವಾಗಿ ಚೆನ್ನೈ ಭಾಗದಲ್ಲಿ ಮತ್ತು ಯುವ ಮತದಾರರಲ್ಲಿ ವಿಜಯ್ ಪರವಾದ ಗಾಳಿ ಎಷ್ಟೊಂದು ಜೋರಾಗಿದೆ ಅಂದರೆ, ಮುಖ್ಯಮಂತ್ರಿ ಸ್ಟಾಲಿನ್ ಅವರಂತಹ ದಿಗ್ಗಜರೇ ತಮ್ಮ ಕ್ಷೇತ್ರಗಳಲ್ಲಿ ತೀವ್ರ ಪೈಪೋಟಿ ಎದುರಿಸಿದ್ದಾರೆ. ಇದು ಕೇವಲ ಒಬ್ಬ ನಟನ ಗೆಲುವಲ್ಲ, ಬದಲಾವಣೆ ಬಯಸಿದ ತಮಿಳು ಜನರ ಗೆಲುವಾಗಿದೆ. ಈ ಗೆಲುವಿನ ಹಿಂದೆ ಪ್ರಶಾಂತ್ ಕಿಶೋರ್ ಅವರಂತಹ ತಂತ್ರಜ್ಞರ ಮಾರ್ಗದರ್ಶನ, ವಿಜಯ್ ಅವರ ಸ್ಪಷ್ಟ ಸಿದ್ಧಾಂತದ ಕೆಲಸ ಮಾಡಿದೆ. ಎಲ್ಲರಿಗೂ ಎಲ್ಲವೂ ಸಿಗಬೇಕು ಎಂಬ ಅವರ ಸಮಾನತೆಯ ಘೋಷಣೆ ಬಡವರ್ಗದ ಜನರನ್ನು ನೇರವಾಗಿ ತಲುಪಿದೆ. ಇವತ್ತಿನ ಫಲಿತಾಂಶವನ್ನು ನೋಡಿದರೆ ವಿಜಯ್ ಕೇವಲ CM ಆಗೋದು ಮಾತ್ರವಲ್ಲ, ತಮಿಳುನಾಡಿನಲ್ಲಿ ಒಂದು ಹೊಸ ರಾಜಕೀಯ ಸಂಸ್ಕೃತಿಯನ್ನು ಆರಂಭಿಸುತ್ತಿದ್ದಾರೆ ಎನ್ನುವುದು ಸ್ಪಷ್ಟವಾಗ್ತಾ ಇದೆ. ಮಹಿಳಾ ಮತದಾರರು ಮುಗಿಬಿದ್ದು ವಿಜಯ್ ಅವರಿಗೆ ಮತವನ್ನು ಹಾಕಿದ್ದಾರೆ. ಇದು ಅವರ ಸರಳತೆ ಮತ್ತು ವ್ಯಕ್ತಿತ್ವಕ್ಕೆ ಸಿಕ್ಕ ಗೌರವವಾಗಿದೆ. ಈಗ ಎಲ್ಲರ ಕಣ್ಣು ಕೋಟೆಯ ಮೇಲಿದೆ. ವಿಜಯ್ ಅವರು ಮುಖ್ಯಮಂತ್ರಿಯಾಗಿ ಪ್ರಮಾಣ ವಚನ ಸ್ವೀಕರಿಸುವ ಕ್ಷಣಕ್ಕಾಗಿ ಅವರ ಕೋಟ್ಯಾಂತರ ಅಭಿಮಾನಿಗಳು ಕಾತರದಿಂದ ಕಾಯ್ತಾ ಇದ್ದಾರೆ. ಸಿನಿಮಾದಲ್ಲಿ ದಳಪತಿಯಾಗಿದ್ದ ವಿಜಯ್ ಈಗ ನಿಜ ಜೀವನದಲ್ಲಿ ತಮಿಳುನಾಡಿನ ನಾಯಕರಾಗಿದ್ದಾರೆ. ಈ ಗೆಲುವು ಕೇವಲ ರಾಜಕೀಯ ಪಲ್ಲಟವಲ್ಲ, ಇದು ಹೊಸ ತಲೆಮಾರಿನ ರಾಜಕಾರಣದ ಉದಯ. ಭ್ರಷ್ಟಾಚಾರ ರಹಿತ ಮತ್ತು ಜಾತಿ ರಹಿತ ಆಡಳಿತ ನೀಡುವ ಭರವಸೆ ಕೊಟ್ಟಿರುವ ವಿಜಯ್ ತಮ್ಮ ಆಡಳಿತದಲ್ಲಿ ಜನರಿಗೆ ಕೊಟ್ಟ ಮಾತುಗಳನ್ನು ಹೇಗೆ ಉಳಿಸಿಕೊಳ್ತಾರೆ ಅನ್ನೋದು ಮುಂದಿನ ಕುತೂಹಲವಾಗಿದೆ. ವೀಕ್ಷಕರೇ, ತಮಿಳುನಾಡಿನ ಈ ಒಂದು ವಿಜಯ ಪಯಣದ ಬಗ್ಗೆ ನಿಮಗೇನು ಅನಿಸುತ್ತೆ? ದಳಪತಿ ವಿಜಯ್ ಮುಖ್ಯಮಂತ್ರಿಯಾಗಿ ತಮಿಳುನಾಡನ್ನು ಹೇಗೆ ಬದಲಿಸಬಹುದು? ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ವಿಜಯ್ ಅವರ ಈ ಐತಿಹಾಸಿಕ ಜಯದ ಕ್ಷಣದ ಅಪ್ಡೇಟ್ಸ್ಗಳಿಗಾಗಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ವಿಡಿಯೋ ಇಷ್ಟವಾಗಿದ್ದರೆ ಲೈಕ್ ಮಾಡಿ ಹಾಗೂ ಶೇರ್ ಮಾಡಿ.